ಎಲ್ಲರಿಗೂ ನಮಸ್ಕಾರ. ಇವತ್ತು ಜುವೆಲ್ಲರಿ ಎಕ್ಸಿಬಿಷನ್ ನಡೀತಾ ಇದೆ ವೈಟ್ ಹೌಸ್ ಕನ್ವೆನ್ಷನ್ ಹಾಲ್ HSR ಲೇಔಟ್ ಅಲ್ಲಿ. ದ ಬೆಂಗಳೂರು ಜುವೆಲ್ಲರಿ ಶೋ ಅಂತ ಇವೆಂಟ್ ನೇಮು. ಇವೆಂಟ್ ಆರ್ಗನೈಸರ್ಸ್ ಬಂದು ಸನಮ್ ಅಂಡ್ ಸಂಗೀತ. ಸೊ ಇವ್ರ ಜೊತೆ ನಾನು ಆಲ್ಮೋಸ್ಟ್ ಒಂದ್ 5-6 years ಇಂದ ನಾನು ಇವ್ರ ಜೊತೆ ಕೊಲಾಬ್ರೇಟ್ ಆಗಿದ್ದೀನಿ. ತುಂಬಾ ಇವೆಂಟ್ಸ್ ಬಂದಿದ್ದೀನಿ. ಸೊ ಎವ್ರಿ ಟೈಮ್ ದೇವ್ ಮೇಂಟೈನ್ ದ ಸೇಮ್ ಕನ್ಸಿಸ್ಟೆನ್ಸಿ ಕ್ವಾಲಿಟಿನಲ್ಲಿ. ಚೂಸಿಂಗ್ ದ ಬೆಸ್ಟ್ ಆಫ್ ದ ಬೆಸ್ಟ್ ಜುವೆಲರ್ಸ್ ಆಫ್ ದ ಸಿಟಿ ಆಲ್ ಓವರ್ ಇಂಡಿಯಾ ಕೂಡ ಚೂಸ್ ಮಾಡ್ತಾರೆ ಇವರು. ಸೊ ದಟ್ ಇಸ್ ಒನ್ ಥಿಂಗ್ ಐ ರಿಯಲಿ ಲವ್ ಬಿಕಾಸ್ ಕ್ವಾಲಿಟಿ ಆಫ್ ಗೋಲ್ಡ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಇನ್ ಯೋರ್ ಬೈಯಿಂಗ್. ಸೊ ಹಂಗಾಗಿ ನನಗೆ ದಿ ಬೆಂಗಳೂರು ಜುವೆಲ್ಲರಿ ಶೋ ಒನ್ ಆಫ್ ಫೇವ್ರೇಟ್. ಗ್ರಾಹಕರಿಗೆ ಅದೇ ಚಿನ್ನದ ರೇಟು ನಿಮ್ಗೆ ಗೊತ್ತು ಎಷ್ಟು ರೈಸ್ ಆಗಿದೆ ಅಂತ. ಸೊ ಚಿನ್ನ ಅನ್ನೋದು ಬರೀ ಹಾಕೊಳ್ಳಿಕ್ಕೆ ಅಂತ ಅಲ್ಲ, ಅದು ಯು ಕ್ಯಾನ್ ಆಲ್ವೇಸ್ ಇನ್ವೆಸ್ಟ್ ಅದನ್ನ ಸೇವಿಂಗ್ಸ್ ತರ. ಸೊ ನಮ್ ಹೆಣ್ಮಕ್ಳಿಗೆ ಯಾವಾಗ್ಲೂ ಚಿನ್ನ ಕೊಂಡ್ಕೊಳ್ಳೋದಂದ್ರೆ ಅದು ಮನೇಲಿ ಒಂದು ಸೇವಿಂಗ್ಸ್ ಇದೆ ಅನ್ನೋ ತರಾನೇ. ಸೊ ಎನಿ ಟೈಮ್ ಜುವೆಲ್ರಿನ ಪರ್ಚೇಸ್ ಮಾಡಿದ್ರೆ ಇಟ್ ಇಸ್ ಆಲ್ವೇಸ್ ಅ ಸೇವಿಂಗ್. ನಾಳೆ ವಿಮೆನ್ಸ್ ಡೇ ಇದೆ. ಸೊ ವಿಮೆನ್ಸ್ ಡೇಗೋಸ್ಕರ ಮನೆಯವ್ರು ಯಾರಾದ್ರೂ ಅಮ್ಮಂದಿರ್ಗೆ ಅಕ್ಕ ತಂಗಿರ್ಗೆ ಯಾರಾದ್ರೂ ಗಿಫ್ಟ್ಸ್ ಕೊಡೋದಿದ್ರು ಕೂಡ ಕೊಡ್ಬೋದು. ಸೊ ನಾಳೆನೆ ವಿಮೆನ್ಸ್ ಡೇ ಇದೆ. ಅಂಡ್ ಆಲ್ಸೋ ಹಬ್ಬ ಕೂಡ ಬರ್ತಾ ಇದೆ. ಹೆಣ್ಮಕ್ಳಿಗೆ ಆಲ್ವೇಸ್ ಜುವೆಲ್ರಿ ಅಂದ್ರೆ ತುಂಬಾನೇ ಖುಷಿ. ಜುವೆಲ್ರಿ ಪರ್ಚೇಸ್ ಮಾಡಿ ಹ್ಯಾಪಿ ಯುಗಾದಿ ಟು. Hello everyone. Just now I finished viewing the entire jewelry exhibition, and which is organized by Sanam and Sangeeta, and they have been experts in organizing this jewelry exhibition. And what I have found out that here, like no, see varieties of options are there. Here, like I went through the entire shop, and lab-grown diamonds are there, and real diamond jewelry like this is there, and like no very big brand jewelries are selling here at one shop, and wedding jewelries are also there. And even if you want smaller jewelry also, it is like I wonder like lab-grown diamonds are available. Even a small stud is available for 3,000 to 4,000 rupees, and it looks like just like diamonds, and you can come and try it. And for dances, it is a very good opportunity. Dance jewelries are there in silver. Usually, I know that dancers will be looking out for silver jewelry and with precious stones, semi-precious stones. It is available here, and so many like corals, varieties of corals are there, varieties of stones are there, silver jewelry, and so many things are there. I think everyone must come and make use of this place. And sir, it is in HSR. Please come and encourage ladies who are organized. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನನ್ನ ಹೆಸರು ಸನಮ್ ಅಂತ. ನಾನು ಬ್ಯಾಂಗ್ಳೂರ್ ಜ್ಯುವೆಲ್ರಿ ಶೋ ಆರ್ಗನೈಸರ್. ಇವಾಗ 3 ದಿವಸ ಇವತ್ತು 7th, 8th and 9th March ಎಕ್ಸಿಬಿಷನ್, ಜ್ಯುವೆಲ್ರಿ ಎಕ್ಸಿಬಿಷನ್ ನಡೀತಾ ಇದೆ ವೈಟ್ ಹೌಸ್ ಕನ್ವೆನ್ಷನ್ ಸೆಂಟರ್ HSR ಲೇಔಟ್ ನಲ್ಲಿ. ಮೋರ್ ದೆನ್ 17 ಜ್ಯುವೆಲ್ರಿ ಬ್ರ್ಯಾಂಡ್ಸ್ ಇದಾವೆ. ಫ್ರಾಮ್ ಲ್ಯಾಬ್ ಗ್ರೋನ್ ಡೈಮಂಡ್ಸ್ ಟು ಡೈಮಂಡ್ ಜ್ಯುವೆಲ್ರಿ, ಗೋಲ್ಡ್ ಜ್ಯುವೆಲ್ರಿ ಮತ್ತೆ ಸಿಲ್ವರ್ ಜ್ಯುವೆಲ್ರಿ ವಾಸ್ಟ್ ಕಲೆಕ್ಷನ್ ಇದೆ. ಜೆಮ್ ಸ್ಟೋನ್ಸ್, ಬೀಡ್ಸ್. ವೆಡ್ಡಿಂಗ್ ಸೀಸನ್ ಬರ್ತಾ ಇದೆ, ಫೆಸ್ಟಿವಲ್ ಬರ್ತಾ ಇದೆ. ಸ್ಪೆಷಲಿ ನಾಳೆ ವಿಮೆನ್ಸ್ ಡೇ ಇದೆ. ವಿಮೆನ್ಸ್ ಡೇ ಕಲೆಕ್ಷನ್ ಬಹಳ ಚೆನ್ನಾಗಿದೆ. ಎಲ್ಲ ಜ್ಯುವೆಲ್ರಿ ಬ್ರ್ಯಾಂಡ್ಸ್ ಆಫರ್ಸ್ ಕೊಡ್ತಾ ಇದ್ದಾರೆ. ಸೊ ಪ್ಲೀಸ್ ಬನ್ನಿ, 3 ದಿವಸ ಯುಟಿಲೈಸ್ ಮಾಡಿ ಈ ಟೈಮ್ಗೆ ಅಂಡ್ ಎಂಜಾಯ್ ದ ಕಲೆಕ್ಷನ್, ಎಂಜಾಯ್ ಯೋರ್. ಥ್ಯಾಂಕ್ ಯು. First of all, it's my honor to be here for this magnificent Bangalore Jewellery Show. The organizers JBJ Enterprises, they have been organizing these events since 2019 in various parts of Karnataka and in South India. And the speciality of this exhibition is they display the ILD jewellery and the that is handmade jewellery. Uh, as you all are aware, the prices are going up. But one thing, women is fond of jewellery. It is not only for wearing the jewellery, but it's an investment purpose also. And the present rates are going up because of the trade tariff introduced by the President Mr. Trump, who has been newly elected. So it is very likely that there will be ups and downs in the prices, but it's a very good investment. ನಮಸ್ತೆ ಎಲ್ಲರಿಗೂ. ಹ್ಯಾಪಿ ವುಮೆನ್ಸ್ ಡೇ ಟು ಆಲ್ ಆಫ್ ಯು. ನನಗೆ ಬ್ಯಾಡ್ ಥ್ರೋಟ್ ಇದೆ, ಸಾರಿ. ವಿಮೆನ್ ಬೇಸಿಕಲಿ ಹೆಣ್ಮಕ್ಳಿಗೆ ಒಬ್ಬೊಬ್ಬರಿಗೆ ಒಂದೊಂದ್ ತರ ಜ್ಯುವೆಲ್ರಿ ಇಷ್ಟ ಆಗುತ್ತೆ. ಕೆಲವ್ರಿಗೆ ಇಯರಿಂಗ್ಸ್, ಕೆಲವ್ರಿಗೆ ಚೈನ್ಸ್, ನೆಕ್ಲೆಸಸ್, ಕೆಲವ್ರಿಗೆ ಬ್ಯಾಂಗಲ್ಸ್ ಅಂತ ಇಷ್ಟ ಆಗುತ್ತೆ. ಇಟ್ ಪ್ರಿಫರ್ಸ್ ಆನ್ ದೇರ್ ಟೇಸ್ಟ್.
ಬಟ್ ಪರ್ಸನಲಿ ಫಾರ್ ಮೀ ಐ ಫೀಲ್ ಇಟ್ಸ್ ದ ಇಯರಿಂಗ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದು ನೆಕ್ ಅಲ್ಲಿ ಸಿಂಪಲ್ ಆಗಿದ್ರು, ಕೈಯಲ್ಲೇನು ಸಿಂಪಲ್ ಆಗಿದ್ರು, ಇಯರಿಂಗ್ಸ್ ಅನ್ನೋದು ಅದು ಚೆನ್ನಾಗಿ ಬ್ಯೂಟಿಫುಲ್ ಆಗಿದ್ರೆ ಆ ಲುಕ್ ಎನ್ಹಾನ್ಸ್ ಮಾಡುತ್ತೆ. ಸೊ ಐ ಫೀಲ್ ಇಟ್ಸ್ ದ ಇಯರಿಂಗ್ಸ್ ವಿಚ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಅ ವುಮೆನ್.